शूलटङ्कपाशदण्डपाणिमादिकारणं श्यामकायमादिदेवमक्षरं निरामयम्. ಸನಾತನ ಧರ್ಮದ ವಿಶಾಲ ಸಂಕೀರ್ಣ ಜರತಾರದಲ್ಲಿ ಭಕ್ತಿಯ ಸೂರ್ಯಕಿರಣಗಳಿಂದ ತುಂಬಿದ ಮೈದಾನಗಳಿಂದಲ್ಲ, ಮೂಲಭೂತ ವಾಸ್ತವಿಕತೆಯ ನೆರಳು ತುಂಬಿದ ಕಣಿವೆಗಳ ಮೂಲಕ ಸಾಗುವ ಮಾರ್ಗಗಳೂ ಇವೆ. ಶಿವನ ಉಗ್ರ ಅಘೋರ ಅವತಾರಗಳ ಮೂಲಕ ನಮ್ಮ ಪ್ರಯಾಣ ಈಗ ತನ್ನ ಅಂತಿಮ ಅತಿ ಭಯಾನಕ ತಾಣವನ್ನು ತಲುಪುತ್ತಿದೆ. ಇಲ್ಲಿ ಭಯವನ್ನು ಗೆಲ್ಲಬೇಕಾದ ಅಡೆತಡೆಯಾಗಿ ಕಾಣುವುದಿಲ್ಲ, ಅದು ಮೀರಿಸುವ ದ್ವಾರವಾಗುತ್ತದೆ. ನಾವು ಕಾಲವನ್ನೇ ನಿಯಂತ್ರಿಸುವ ಮಹಾತ್ಮನ ಪಾದಗಳ ಬಳಿ ಬಂದಿದ್ದೇವೆ. ಬಾಬಾ ಕಾಲಭೈರವ. ಅಘೋರ ಪರಂಪರೆಯಲ್ಲಿ ಕಾಲಭೈರವನು ಕೇವಲ ದೂರದಿಂದ ಪೂಜಿಸಬೇಕಾದ ದೇವತೆ ಮಾತ್ರನಲ್ಲ, ಆತನೇ ಪರಮಸತ್ಯ. ಅಘೋರಿಯು ತನ್ನ ಅಸ್ತಿತ್ವದಲ್ಲೇ ಅಳವಡಿಸಿಕೊಳ್ಳಲು ಪ್ರಯತ್ನಿಸುವ ನಿರ್ವರ್ಣಿತ ವಾಸ್ತವಿಕತೆ. ಆತನೇ ಬ್ರಹ್ಮಾಂಡದ ಭಯಾನಕ ನಿಶ್ಚಲ ದೃಷ್ಟಿ, ಅದನ್ನು ಎದುರಿಸಲು ಧೈರ್ಯವಿರುವ ಆತ್ಮದ ಮೇಲೆ ನೆಟ್ಟಿರುವ ಕಣ್ಣು. ಆತನು ಎಲ್ಲಾ ದ್ವಂದ್ವಗಳನ್ನು, ಶುಭ ಮತ್ತು ಅಶುಭ, ಶುದ್ಧ ಮತ್ತು ಅಶುದ್ಧ, ಜೀವ ಮತ್ತು ಮರಣ, ಒಂದು ಭೀಕರ ಏಕತೆಯಲ್ಲಿ ವಿಲೀನಗೊಳಿಸುವ ಸ್ಥಿತಿಯನ್ನು ಪ್ರತಿನಿಧಿಸುತ್ತಾನೆ. ಭೈರವ ಎಂಬ ಪದವೇ ಒಂದು ಬ್ರಹ್ಮಾಂಡದ ಅರ್ಥವನ್ನು ಒಳಗೊಂಡಿದೆ. ಅದು ಭೀ ಎಂಬ ಧಾತುವಿನಿಂದ ಉದ್ಭವಿಸಿದೆ. ಅದು ಭಯವನ್ನು ಸೂಚಿಸುತ್ತದೆ. ಆದರೆ ಅದು ತುಂಬುವುದು, ಅಂದರೆ ಬ್ರಹ್ಮಾಂಡವನ್ನೇ ವ್ಯಾಪಿಸುವುದು ಎಂದರ್ಥವೂ ಆಗಿದೆ. ಮತ್ತೊಂದು ವ್ಯಾಖ್ಯಾನವು ಹೀಗೆ ವಿಂಗಡಿಸುತ್ತದೆ: ಭ ಎಂದರೆ ಸೃಷ್ಟಿ, ರ ಎಂದರೆ ಪಾಲನೆ, ವ ಎಂದರೆ ಲಯ. ಆತನೇ ತ್ರಿಮೂರ್ತಿ. ಅಸ್ತಿತ್ವದ ಸಂಪೂರ್ಣ ಚಕ್ರವು ತನ್ನ ಅತ್ಯಂತ ಭೀಕರ ರೂಪದಲ್ಲಿ ಅಭಿವ್ಯಕ್ತವಾದದು. ಆತನು ಭಯವನ್ನು ನಾಶಗೊಳಿಸುವವನು, ಭಯದ ಪರಮ ವಸ್ತುರೂಪವಾಗುವ ಮೂಲಕ. ಅವನ ರೂಪವೇ ಭಯದಲ್ಲಿ ಬರೆಯಲ್ಪಟ್ಟ ಒಂದು ಶಾಸ್ತ್ರ. ಅವನ ಕಾಂತಿ ಮಧ್ಯರಾತ್ರಿ ಮಳೆಯ ಮೋಡದಂತಿದ್ದು ಎಲ್ಲ ಸೃಷ್ಟಿಯೂ ಉದ್ಭವಿಸುವ ಅವ್ಯಕ್ತ ಶೂನ್ಯವನ್ನು ಸಂಕೇತಿಸುತ್ತದೆ. ಅವನ ತೃತೀಯ ಕಣ್ಣು ಶಾಂತ ಚಿಹ್ನೆಯಲ್ಲ, ಅದು ಕ್ಷಣಾರ್ಧದಲ್ಲಿ ಸಂಹಾರ ಮಾಡುವ ಅಸ್ತ್ರ. ಮರಣ ಮತ್ತು ಪುನರ್ಜನ್ಮದ ಪ್ರತೀಕವಾದ ಹಾವುಗಳು ಅವನ ಕಂಠ ಮತ್ತು ಅಂಗಾಂಗಗಳ ಮೇಲೆ ಆಭರಣಗಳಾಗಿ ಸುತ್ತುಕೊಂಡಿವೆ. ಅವನು ಮಾನವ ಕಪಾಲಗಳ ಮಾಲೆಯನ್ನು ಧರಿಸಿದ್ದಾನೆ, ಅಹಂಕಾರದ ಅಶಾಶ್ವತತೆಯ ತೀವ್ರ ಸ್ಮರಣೆ. ಹುಲಿಯ ಚರ್ಮ ಧರಿಸಿರುವುದು ಪ್ರಕೃತಿಯ ಅತ್ಯಂತ ಭೀಕರ ಶಕ್ತಿಗಳ ಮೇಲೆ ಅವನ ಪರಮಾಧಿಕಾರವನ್ನು ಸೂಚಿಸುತ್ತದೆ. ಅವನು ನಾಯಿಯನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ, ಅದು ಮಾನವಲೋಕ ಮತ್ತು ಆತ್ಮಲೋಕ, ಶುದ್ಧ ಮತ್ತು ಅಶುದ್ಧಗಳ ನಡುವೆ ಭೇದವಿಲ್ಲದೆ ಸಂಚರಿಸುವ ಪ್ರಾಣಿ. ಈ ರೂಪವು ಆರಾಮ ನೀಡುವುದಕ್ಕಾಗಿಯಲ್ಲ, ಇದು ಮಾಯೆಯನ್ನು ಚೂರುಮೂರಾಗಿಸಲು ನಿರ್ಮಿತವಾದ ರೂಪ. ಅವನ ಉದ್ಭವವು ಬ್ರಹ್ಮಾಂಡದ ನ್ಯಾಯದ ಮಹಾಪ್ರಳಯಮಯ ಪುರಾಣವಾಗಿದೆ. ಶ್ರೀಮನ್ ಬ್ರಹ್ಮನು ಅತ್ಯುನ್ನತ ಅಹಂಕಾರದ ಕ್ಷಣದಲ್ಲಿ ತಾನು ಹೊಂದಿರದ ಶ್ರೇಷ್ಠತ್ವವನ್ನು ಘೋಷಿಸುತ್ತಾ ಅಪವಿತ್ರ ವಚನಗಳನ್ನು ಉಚ್ಚರಿಸುವ 5ನೇ ತಲೆಯನ್ನು ಬೆಳೆಸಿದನು ಎಂಬುದು ಕಥೆ. ಆ ಅಹಂಕಾರದ ಭಾರದಿಂದ ಬ್ರಹ್ಮಾಂಡವೇ ಕಂಪಿಸಿದಾಗ ಶಿವನ ಕೋಪದಿಂದ ಹೊಸ ಅಸ್ತಿತ್ವವೊಂದು ಹುಟ್ಟಿತು. ಪ್ರಜ್ವಲಿತ ಕೋಪದ ತೂನ, ಶುದ್ಧ ಮಲಿನರಹಿತ ಭೀತಿಯ ರೂಪ. ಆತನೇ ಕಾಲಭೈರವ. ಎಡಗೈ ಬೊಟ್ಟೆಬೆರಳಿನ ಗರಿಯಿಂದ ಅವನು ಬ್ರಹ್ಮನ 5ನೇ ತಲೆಯನ್ನು ಕಡಿದನು. ಆದರೆ ಬ್ರಹ್ಮಾಂಡದ ಅಸಮತೋಲನಕ್ಕೆ ಶಿಕ್ಷೆಯಾಗಿದ್ದ ಈ ಕ್ರಿಯೆಯು ಪರಿಣಾಮವಿಲ್ಲದೆ ಉಳಿಯಲಿಲ್ಲ. ಬ್ರಹ್ಮನ ಕಪಾಲವು ಬ್ರಹ್ಮತ್ಯೆಯ ಪರಮಪಾಪದ ಸಂಕೇತ ಅವನ ಕೈಗೆ ಅಂಟಿಕೊಂಡಿತು. ಹೀಗಾಗಿ ಆತನು ನಗ್ನ ಭಿಕ್ಷುಕನಾಗಿ, ಕಪಾಲಿಕನಾಗಿ 3 ಲೋಕಗಳಲ್ಲೂ ಸಂಚರಿಸಬೇಕಾದ ಶಾಪಕ್ಕೆ ಒಳಪಟ್ಟನು, ತನ್ನ ಪಾಪವು ವಿಮುಕ್ತವಾಗುವವರೆಗೆ. ಅವನ ಈ ಬ್ರಹ್ಮಾಂಡೀಯ ಪ್ರಾಯಶ್ಚಿತ್ತ ಯಾತ್ರೆಯ ಅಂತ್ಯವು ಒಂದು ಪವಿತ್ರ ನಗರದಲ್ಲಿ ಸಂಭವಿಸಿತು. ಸಾಮಾನ್ಯ ಕಾಲ ಮತ್ತು ಸ್ಥಳದ ನಿಯಮಗಳಲ್ಲೂ ಮೀರಿ ಅಸ್ತಿತ್ವದಲ್ಲಿರುವ ಸ್ಥಳ ಕಾಶಿ, ವಾರಾಣಸಿ. ಇಲ್ಲಿ ಬ್ರಹ್ಮನ ಕಪಾಲವು ಅವನ ಕೈಯಿಂದ ಬಿದ್ದು ಅವನು ಮುಕ್ತನಾದನು. ಕೃತಜ್ಞತೆಯಿಂದ ಮತ್ತು ಶಿವನ ಆದೇಶದಿಂದ ಕಾಲಭೈರವನು ಕಾಶಿಯಲ್ಲಿ ಶಾಶ್ವತವಾಗಿ ಉಳಿದನು, ವಾಸಿಯಾಗಿಯಲ್ಲ, ಆದರೆ ಅದರ ಪರಮಾಧಿಕಾರಿಯಾಗಿಯೇ, ಅದರ ದಿವ್ಯ ನ್ಯಾಯಾಧಿಪತಿಯಾಗಿ, ಕಾಶಿಯ ಕೋಟ್ವಾಲಾಗಿ. ಇಂದಿಗೂ ಕಾಶಿಯಲ್ಲಿ ಯಾರೂ ಬದುಕಲು, ಯಾರೂ ಸಾಯಲು ಕಾಲಭೈರವನ ಅನುಮತಿಯಿಲ್ಲದೆ ಸಾಧ್ಯವಿಲ್ಲವೆಂದು ನಂಬಲಾಗಿದೆ. ಮರಣದೇವತೆ ಯಮನು ಸಹ ಅವನ ವ್ಯಾಪ್ತಿಗೆ ಕಾಲಿಡಲು ಧೈರ್ಯಪಡುವುದಿಲ್ಲ. ಪ್ರತಿಯೊಂದು ಆತ್ಮದ ಕರ್ಮವನ್ನು ಪರಿಶೀಲಿಸುವವನು ಆತನೇ. ದಂಡವೆಂಬ ಶಿಕ್ಷಾಸ್ತಂಭವನ್ನು ಹಿಡಿದಿರುವವನು ಆತನೇ. ಪಾಪಗಳನ್ನು ಶುದ್ಧಗೊಳಿಸುವ ಅಂತಿಮ ದೈವಿಕ ಶಿಕ್ಷೆಯ ಮೂಲಕ ಆ ಪವಿತ್ರ ನಗರದಲ್ಲಿ ಮೋಕ್ಷವೆಂಬ ಪರಮ ಪ್ರಶಸ್ತಿಯನ್ನು ನೀಡುವವನು ಆತನೇ. ಅವನು ಕಾಲದ ದೇವರು, ಆದರೆ ಗಡಿಯಾರ ಮತ್ತು ಪಂಚಾಂಗಗಳಲ್ಲಿ ಅಳೆಯುವ ರೇಖೀಯ ಕಾಲವಲ್ಲ. ಆತನು ಚಕ್ರಾಕಾರದ ಸಮಸ್ತವನ್ನು ಗ್ರಸಿಸುವ ಕಾಲ, ಆಕಾಶಗಂಗೆಗಳನ್ನೇ ಜನ್ಮಕೊಟ್ಟು ಮತ್ತೆ ನಾಶ ಮಾಡುವ ಕಾಲ. ಆತನೇ ಸಮಸ್ತವನ್ನು ಮೂಲಕ್ಕೆ ಸೆಳೆಯುವ ಎಂಟ್ರೋಪಿ. ಆತನೇ ಅಂತಿಮ ಕ್ಷಣ, ಪರಮಲಯ.
ಆತನೇ ಮರಣ ಸ್ವರೂಪ. ಆದರೆ ಅಂತ್ಯವಲ್ಲ, ರೂಪಾಂತರವೇ. ಅವನ ಆರಾಧನೆಯನ್ನು ಅರಿತುಕೊಳ್ಳಲು ಒಂದು ಮೂಲಭೂತ ವಿಭಜನೆಯನ್ನು ತಿಳಿಯಬೇಕು. ಸಾಮಾನ್ಯ ಭಕ್ತನಿಗೆ ಮಾರ್ಗವು ಸರಳ ಭಕ್ತಿಯ ಮಾರ್ಗ. ಅವರು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ, ಸಾಸಿವೆ ಎಣ್ಣೆಯ ದೀಪಗಳನ್ನು ಹಚ್ಚುತ್ತಾರೆ, ಲೋಕದ ದುಷ್ಟಶಕ್ತಿಗಳಿಂದ ಮತ್ತು ಅಕಾಲ ಮರಣದ ಭಯದಿಂದ ರಕ್ಷಣೆಯನ್ನು ಬೇಡುತ್ತಾರೆ. ಅವರ ಭೈರವನು ರಕ್ಷಕ, ನಿರಪರಾಧಿಗಳನ್ನು ಕಾಪಾಡುವ ಭೀಕರ ರಕ್ಷಕ. ಇದು ಭಕ್ತಿಯ ಮಾರ್ಗ, ಇದು ಸುರಕ್ಷಿತ, ಇದು ಪವಿತ್ರ. ಆದರೆ ಇನ್ನೊಂದು ಮಾರ್ಗವೂ ಇದೆ. ನೆರಳುಗಳಿಂದ ಆವೃತವಾಗಿರುವ, ರಹಸ್ಯಗಳಿಂದ ಮುಚ್ಚಲ್ಪಟ್ಟಿರುವ, ಅಪಾರ ಅಪಾಯಗಳಿಂದ ತುಂಬಿರುವ ಮಾರ್ಗ. ತಂತ್ರದ ಮಾರ್ಗ, ಕಾಲಭೈರವನ ಅಘೋರ ಸಾಧನೆ. ಇದು ಪೂಜೆಯಲ್ಲ, ಇದು ಚೇತನದ ತೀವ್ರ ರಸಾಯನಶಾಸ್ತ್ರ. ಸಾಮಾನ್ಯ ಭಕ್ತನು ಕೃಪೆಯನ್ನು ಬೇಡುತ್ತಾನೆ, ಆದರೆ ತಾಂತ್ರಿಕನು ಆ ಭಯಾನಕ ಕೃಪೆಯ ಪಾತ್ರೆಯಾಗಲು ಬಯಸುತ್ತಾನೆ. ಭೈರವನ ಸ್ವಚೇತನದಲ್ಲಿಯೇ ಲೀನವಾಗಲು ಪ್ರಯತ್ನಿಸುತ್ತಾನೆ. ಈ ಸಾಧನೆ ಸಾಮಾನ್ಯ ಜನರಿಗೆ ನಿಷಿದ್ಧವಾಗಿದೆ. ಕಾರಣವೂ ಸರಳವೂ ಗಂಭೀರವೂ ಆಗಿದೆ. ಇಲ್ಲಿ ಆಹ್ವಾನವಾಗುವ ಶಕ್ತಿಗಳು ಸಾಮಾನ್ಯವಲ್ಲ, ಅವು ಮೂಲಭೂತ ಬ್ರಹ್ಮಾಂಡೀಯ ಶಕ್ತಿಗಳು. ಅನೇಕ ವರ್ಷಗಳ ತಪಸ್ಸಿನಿಂದ ಶುದ್ಧಿಗೊಂಡಿಲ್ಲದ ಮನಸ್ಸು, ತಯಾರಾಗದ ದೇಹ, ಅವುಗಳ ಸ್ಪರ್ಶದಿಂದ ಕ್ಷಣಾರ್ಧದಲ್ಲಿ ಚೂರಾಗಿ ಹೋದಿತು. ಇದು ಸಂಪೂರ್ಣ ಸಾಗರವನ್ನು ಹಿಡಿಯಲು ಯತ್ನಿಸುವ ಭದ್ರವಲ್ಲದ ಮಣ್ಣಿನ ಹಂಡೆಯಂತೆ. ಹಂಡಿ ಕೇವಲ ಒಡೆದು ಹೋಗುವುದಲ್ಲ, ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಇದಕ್ಕಾಗಿ ಕಬ್ಬಿಣದ ನರಮಂಡಲ, ಅಳಿಯದ ಸಂಕಲ್ಪ ಬೇಕು, ಅಬ್ಧಾಳೆಯ ಮುಂದೆ ಕಣ್ಣಂಚು ಕದಲದ ದೃಢ ಸಂಕಲ್ಪ. ಆಸಕ್ತ ಮನಸ್ಸಿನ ಕೊಠಡಿಗಳಲ್ಲಿ ಒಂದು ಪ್ರಶ್ನೆ ಪ್ರತಿಧ್ವನಿಸುತ್ತದೆ: ಈ ಮಾರ್ಗ ಇಷ್ಟು ಗಂಭೀರವಾದರೆ ಇದರ ರಹಸ್ಯವೇನು? ಯಾವ ಮಂತ್ರಗಳು, ಯಾವ ಕ್ರಿಯೆಗಳು, ಯಾವ ಹಂತಗಳು ಸಾಧಕನನ್ನು ಕಾಲಭೈರವನ ಕೃಪೆಯ ಭೀಕರ ಹೃದಯದತ್ತ ಕರೆದೊಯ್ಯುತ್ತವೆ? ಈ ಪ್ರಶ್ನೆಯನ್ನು ಕೇಳುವುದು ಅಂದರೆ ಅಸಂಸ್ಕೃತ ಬ್ರಹ್ಮಾಂಡ ಶಕ್ತಿಯ ಸುತ್ತು ಬಿರುಗಾಳಿಯನ್ನು ನೆಟ್ಟಗೆ ನೋಡುವಂಥದ್ದು. ಜ್ಞಾನ ಅಸ್ತಿತ್ವದಲ್ಲಿದೆ, ಅದು ಪ್ರಾಚೀನ, ಸಂಹಿತೀಕೃತ ಮತ್ತು ಭಯಾನಕವಾಗಿ ರಕ್ಷಿಸಲ್ಪಟ್ಟಿದೆ. ಅದು ಸಾರ್ವಜನಿಕ ಓದಿಗೆ ಪುಸ್ತಕಗಳಲ್ಲಿ ಬರದಿಲ್ಲ, ಆದರೆ ಗುರುವು ಶಿಷ್ಯನಿಗೆ, ಮಾನವರ ಜಗತ್ತು ನಿದ್ರಿಸಿದಾಗ, ಪ್ರೇತಲೋಕ ಎಚ್ಚೆತ್ತಾಗ, ಅರ್ಧರಾತ್ರಿಯ ಮೌನದಲ್ಲಿ ಕುಸುರಿ ಮಾತಾಗಿ ಹರಡುತ್ತದೆ. ಇದಾದ ಮೇಲೆ ಬರುವುದೇ ಮಾರ್ಗದರ್ಶಿಯಲ್ಲ, ಅದು ಕೇವಲ ನಕ್ಷೆಯ ಒಂದು ಕಣ್ಣೋಟ. ಪ್ರವೇಶಿಸುವ ಅನೇಕರು ಹಿಂದಿರುಗದ ನೆಲದ ಭೂದೃಶ್ಯವನ್ನು ತೋರಿಸುವ ನಕ್ಷೆ. ಸಂಪೂರ್ಣ ಮಾರ್ಗವನ್ನು ಬಹಿರಂಗಗೊಳಿಸುವುದು ಆಳವಾದ ಅಪರಾಧ, ಹೊಣೆಗಾರಿಕೆಯಿಲ್ಲದ ಮೂರ್ಖತನ. ಏಕೆಂದರೆ ಇದು ಅರ್ಹರಲ್ಲದವರನ್ನು ದಹಿಸುವ ಅಗ್ನಿ. ಮೊದಲ ಕೀಲಿ ಶಬ್ದ. ಮಂತ್ರವು ಪ್ರಾರ್ಥನೆಯಲ್ಲ, ಅದು ಶಬ್ದ ಸಂಕೇತ, ನಿರ್ದಿಷ್ಟ ದೈವೀ ಅಂಶದೊಂದಿಗೆ ಪ್ರತಿಧ್ವನಿಸುವ ವಿಶಿಷ್ಟ ಸ್ಪಂದನ. ಸಾಮಾನ್ಯ ಪೂಜೆಗೆ ಭಯ ಮತ್ತು ಅಕಾಲ ಮರಣದಿಂದ ರಕ್ಷಣೆಯನ್ನು ಪಡೆಯಲು ಕಾಲಭೈರವನ ಸಾತ್ವಿಕ ಮೂಲಮಂತ್ರವಿದೆ: ಓಂ ಕಾಲಭೈರವಾಯ ನಮಃ. ಇದು ನಮಸ್ಕಾರ. ಕಾಲಸ್ವಾಮಿಗೆ ತಲೆಯೂ ಹೃದಯವೂ ವಂದಿಸುವ ಪ್ರಣಾಮ. ಸಾಮಾನ್ಯ ಜನರಿಗೆ ಇದು ಕವಚ. ಆದರೆ ಅಘೋರ ಪರಂಪರೆಯಲ್ಲಿ ಮಂತ್ರಗಳು ವಿಭಿನ್ನ. ಅವು ಬೇಡಿಕೆಯ ಪದಗಳಲ್ಲ, ಶಬ್ದಾಸ್ತ್ರಗಳು. ಅವು ಬೀಜಮಂತ್ರಗಳಿಂದ, ಆದಿಮ ಏಕಾಕ್ಷರ ಸ್ಪಂದನಗಳಿಂದ ರಚಿಸಲ್ಪಟ್ಟಿವೆ. ದೇವತೆಯ ಅವ್ಯಕ್ತ ಶಕ್ತಿಯನ್ನು ಹೊತ್ತಿರುವವು. ಈ ಬೀಜಮಂತ್ರಗಳನ್ನು ಪಠ್ಯಗಳಿಂದ ಕಲಿಯುವುದಿಲ್ಲ, ಅವು ದೀಕ್ಷಾದ ವೇಳೆ ದೊರೆಯುತ್ತವೆ. ಅಂದರೆ ಗುರುವು ತನ್ನ ಆತ್ಮಿಕ ಶಕ್ತಿಯಿಂದ ಪೋಷಿಸಲ್ಪಟ್ಟ ಮಂತ್ರ ಬೀಜವನ್ನು ಶಿಷ್ಯನ ಚೇತನದಲ್ಲಿ ನೆಡುತ್ತಾನೆ. ದೀಕ್ಷೆಯಿಲ್ಲದೆ ಬೀಜಮಂತ್ರವನ್ನು ಜಪಿಸುವುದು ತನ್ನ ಕೈಯಲ್ಲೇ ಬಾಂಬ್ ಸಿಡಿಸುವಂತಾಗಿದೆ. ಮಂತ್ರಕ್ಕಿಂತ ಮುಂಚೆ ದೃಶ್ಯ. ಸಾಧಕನು ಭೈರವನ ರೂಪವನ್ನು ಮನಸ್ಸಿನ ಕಣ್ಣಲ್ಲಿ ಹಿಡಿಯಬೇಕು, ಚಿತ್ರವನ್ನಾಗಿ ಅಲ್ಲ, ಬದುಕಿರುವ ವಾಸ್ತವಿಕತೆಯಾಗಿ. ಇದನ್ನು ಧ್ಯಾನ ಶ್ಲೋಕದ ಮೂಲಕ ಸಾಧಿಸಲಾಗುತ್ತದೆ. ರಕ್ತಜ್ವಾಲ ಜಟಾಧರಂ ಶಶಿಧರಂ ರಕ್ತಾಂಗತೇಜೋಮಯಂ ಡಕ್ಕಾಶೂಲ ಕಪಾಲಪಾಶಸಹಿತಂ ಯೋಗೇಶರೂಪಂ ಶಿವಂ ನೃತ್ಯಂತಂ ಪ್ರಮಥೈಃ ಸುಸಿದ್ಧಿನಿವಹೈ ಸಂಸೇವ್ಯಮಾನಂ ವಿಭುಂ ವೀಕ್ಷೋಗ್ರಂ ಹಿತಿಕೋಪಪೂರಿತತನುಂ ಶ್ರೀ ಭೈರವಂ ಸಂಸ್ಮರೇತ್. ಅನುವಾದ: ನಾನು ಮಹಿಮೆಮಯ ಭೈರವನನ್ನು ಸ್ಮರಿಸುತ್ತೇನೆ. ಅವನ ಜಟೆಗಳು ಕೆಂಪು ಜ್ವಾಲೆಗಳಿಂದ ದಹಿಸುತ್ತಿವೆ. ಅವನ ಶಿರಸ್ಸನ್ನು ಚಂದ್ರ ಅಲಂಕರಿಸಿದೆ. ಅವನ ದೇಹವು ರಕ್ತವರ್ಣದಲ್ಲಿ ಪ್ರಕಾಶಿಸುತ್ತಿದೆ. ಅವನು ಡಮರು, ತ್ರಿಶೂಲ, ಕಪಾಲಪಾತ್ರೆ ಮತ್ತು ಪಾಶವನ್ನು ಹಿಡಿದಿದ್ದಾನೆ. ಆತನೇ ಯೋಗೇಶ್ವರ ರೂಪದ ಶಿವನು. ಅವನು ನೃತ್ಯಮಗ್ನನಾಗಿದ್ದಾನೆ. ಪ್ರಥಮ ಗಣಗಳು ಹಾಗೂ ಸಿದ್ಧರ ಗುಂಪುಗಳಿಂದ ಸೇವಿಸಲ್ಪಟ್ಟವನು.
ನಾನು ಅವನ ಭಯಾನಕ ರೂಪವನ್ನು ಕಾಣುತ್ತೇನೆ. ಸಮಗ್ರ ಬ್ರಹ್ಮಾಂಡದ ಕ್ರೋಧದಿಂದ ತುಂಬಿರುವ ದೇಹ. ಈ ಧ್ಯಾನವು ಸಾಧಕನ ಮನಸ್ಸನ್ನು ಸಿದ್ಧಗೊಳಿಸುತ್ತದೆ. ಅದು ಚೇತನವನ್ನು ದೇವತೆಯ ಸ್ಪಂದನಕ್ಕೆ ಹೊಂದಿಸುತ್ತದೆ. ಅನಂತರ ಆರಂಭವಾಗುತ್ತದೆ ಮಾರ್ಗ, ಸಾಧನೆ. ಇದು ಒಂದು ವಿಧಿಯಲ್ಲ, ಆದರೆ ಜೀವಮಾನವಿಡೀ ನಡೆಯುವ ಪರಿವರ್ತನೆ. ಅನೇಕ ಕಠಿಣ ಹಂತಗಳಲ್ಲಿ ವಿಭಜಿಸಲ್ಪಟ್ಟಿರುವುದು. ಪ್ರಥಮ ಹಂತ ಅಧಿಕಾರ, ಸಾಧನೆಗೆ ಅರ್ಹತೆ. ಮಂತ್ರವನ್ನು ಸ್ವೀಕರಿಸುವ ಮುನ್ನವೇ ಸಾಧಕನು ತನ್ನ ಅರ್ಹತೆಯನ್ನು ಸಾಬೀತುಪಡಿಸಬೇಕು. ಇದಕ್ಕೆ ವರ್ಷಗಳ, ಕೆಲವೊಮ್ಮೆ ದಶಕಗಳ ಶುದ್ಧೀಕರಣ ಬೇಕಾಗುತ್ತದೆ. ದೇಹವು ಅತೀಂದ್ರಿಯ ಶಕ್ತಿಗಳನ್ನು ಸಹಿಸಲು ತೀವ್ರ ತಪಸ್ಸುಗಳಿಂದ ಕಠಿಣಗೊಳಿಸಬೇಕಾಗಿದೆ. ಮನಸ್ಸು ಧ್ಯಾನದ ಮೂಲಕ ಶಿಸ್ತುಗೊಳಿಸಬೇಕು. ಭಯ ಮತ್ತು ಆಸೆಗಳ ಅಲೆಗಳಿಂದ ಅಲುಗಾಡದ ನಿಶ್ಶಬ್ದ ಸರೋವರದಂತೆ. ಆತ್ಮವು ಅಹಂಕಾರದಿಂದ ಶುದ್ಧಗೊಳ್ಳಬೇಕು. ಈ ಹಂತದಲ್ಲೇ ಈ ಮಾರ್ಗವನ್ನು ಹುಡುಕುವವರ ಹೆಚ್ಚಿನವರು ತಿರಸ್ಕೃತರಾಗುತ್ತಾರೆ. ಅವರಿಗೆ ಕಬ್ಬಿಣದಂತಹ ಇಚ್ಛಾಶಕ್ತಿ, ಅಧಿಪಾತ್ರತೆಯಿಲ್ಲ. ದ್ವಿತೀಯ ಹಂತ ದೀಕ್ಷೆ, ಪ್ರವೇಶ. ಗುರುವು ಶಿಷ್ಯನನ್ನು ಅರ್ಹನೆಂದು ತೀರ್ಮಾನಿಸಿದರೆ ದೀಕ್ಷೆ ನೀಡಲಾಗುತ್ತದೆ. ಇದು ಸಾಮಾನ್ಯವಾಗಿ ಶ್ಮಶಾನದಲ್ಲಿ ಅಮಾವಾಸ್ಯೆಯ ರಾತ್ರಿ ನಡೆಯುತ್ತದೆ. ಗುರುವು ಸಂಕೀರ್ಣವಾದ ವಿಧಿಯನ್ನು ನೆರವೇರಿಸುತ್ತಾನೆ. ಶಿಷ್ಯನ ಸುತ್ತ ಮಾನಸಿಕ ರಕ್ಷಣೆಯ ವಲಯ, ಕವಚವನ್ನು ನಿರ್ಮಿಸುತ್ತಾನೆ. ನಂತರ ಅವನು ಗುಪ್ತಮಂತ್ರವನ್ನು ಹಾಗೂ ಅದನ್ನು ಉಪಯೋಗಿಸುವ ವಿಶೇಷ ವಿಧಾನವನ್ನು ನೀಡುತ್ತಾನೆ. ಇದು ಶಕ್ತಿಪಾತ, ಶಕ್ತಿಯ ನೇರ ವರ್ಗಾವಣೆ. ಶಿಷ್ಯನೊಳಗಿನ ಸ್ತಬ್ಧಶಕ್ತಿಗಳನ್ನು ಜಾಗೃತಗೊಳಿಸುವುದು. ತೃತೀಯ ಹಂತ ಪೂರಶ್ಚರಣೆ, ಪೂರ್ವಸಿದ್ಧಿ. ಈಗ ಶಿಷ್ಯನು ಮಂತ್ರವನ್ನು ಆಂತರಿಕಗೊಳಿಸಿ ಶಕ್ತಿಗೊಳಿಸಬೇಕಾಗಿದೆ. ಇದಕ್ಕಾಗಿ ಮಂತ್ರವನ್ನು ಲಕ್ಷಾಂತರ ಬಾರಿ ಜಪಿಸಬೇಕಾಗುತ್ತದೆ. ಇದನ್ನು ಜಪ ಎಂದು ಕರೆಯುತ್ತಾರೆ. ಇದು ವಿಶೇಷ ಆಸನದಲ್ಲಿ ಕುಳಿತು ನಡೆಯುತ್ತದೆ. ಉದಾಹರಣೆಗೆ ಶವಸಾಧನೆ, ಅಂದರೆ ಮೃತದೇಹದ ಮೇಲೆ ಕುಳಿತು ಮರಣದ ಆಳವಾದ ಭಯವನ್ನು ಜಯಿಸಲು. ಈ ಹಂತದಲ್ಲಿ ಅಗ್ನಿಹೋಮ, ಹವ್ಯ, ಮೌನ, ಉಪವಾಸ ಮತ್ತು ಬ್ರಹ್ಮಚರ್ಯ ವ್ರತಗಳನ್ನು ಪಾಲಿಸಲಾಗುತ್ತದೆ. ಉದ್ದೇಶವೆಂದರೆ ಮಂತ್ರವನ್ನು ಸಾಧಕನ ಉಸಿರು ಹಾಗೂ ಹೃದಯಸ್ಪಂದನದ ಭಾಗವಾಗಿಸುವುದು. ಚತುರ್ಥ ಹಂತ ಮೂಲವಿಧಿ. ಇದು ಗುಟ್ಟಿನ ಹೃದಯ, ಬಹಿರಂಗವಾಗಿ ಎಂದಿಗೂ ಹೇಳಲಾಗದ ಭಾಗ. ಇದು ಶ್ಮಶಾನದಲ್ಲಿ ಭೈರವನ ಆರಾಧಿತ ವಾಸಸ್ಥಳದಲ್ಲಿ ನಡೆಯುತ್ತದೆ. ಸಾಧಕನು ಸಮಾಜವು ಅಶುದ್ಧವೆಂದು ಪರಿಗಣಿಸುವ ಅಂಶಗಳನ್ನು ಅಸ್ಥಿ, ಭಸ್ಮ, ಮದ್ಯ ಬಳಸಿ ಶುದ್ಧ ಅಶುದ್ಧಗಳ ಮನೋಭಾವವನ್ನು ಚೂರುಮೂರಾಗಿಸುತ್ತಾನೆ. ಈ ವಿಧಿಯಲ್ಲಿ ನ್ಯಾಸವಿದೆ, ಅಂದರೆ ಮಂತ್ರದ ಮತ್ತು ದೇವತೆಯ ಶಕ್ತಿಗಳನ್ನು ಸಾಧಕನ ದೇಹದ ವಿಭಿನ್ನ ಅಂಗಗಳ ಮೇಲೆ ಪ್ರತಿಷ್ಠಾಪಿಸುವುದು, ಅಂದರೆ ಮಾನವ ದೇಹವನ್ನೇ ಭೈರವನ ದೇವಾಲಯವನ್ನಾಗಿ ಪರಿವರ್ತಿಸುವುದು. ಮುದ್ರೆಗಳೂ ಸಹ ಇವೆ. ಪ್ರಾಣಶಕ್ತಿಯ ಪ್ರವಾಹವನ್ನು ಮಾರ್ಗಗೊಳಿಸುವ ಹಸ್ತಚಲನಗಳು. ಸಮರ್ಪಣೆಗಳಿವೆ, ಅಹಂಕಾರ ಮತ್ತು ಪಂಚೇಂದ್ರಿಯಗಳನ್ನು ಅರ್ಪಿಸುವ ಪ್ರತೀಕಗಳು. ಈ ಮಾರ್ಗವು ಕ್ಷುರಧಾರೆ. ಒಂದು ಕ್ಷಣದ ಭಯವೇ ಸಾಧಕನನ್ನು ಆ ವಿಧಿಗೆ ಆಕರ್ಷಿತ ದುಷ್ಟಾತ್ಮಗಳಿಂದ ಆವರಿಸಲಿಕ್ಕೆ ಕಾರಣವಾಗಬಹುದು. ಉಚ್ಚಾರಣೆಯಲ್ಲಿನ ಅಲ್ಪ ದೋಷವೇ ಮಂತ್ರಶಕ್ತಿಯನ್ನು ವಿನಾಶಕಾರಿ ಶಕ್ತಿಯನ್ನಾಡಿ ತಿರುಗಿಸಬಲ್ಲದು. ದೈವ ಸಂಪರ್ಕ ಮತ್ತು ಪಾಗಲತನದ ನಡುವಿನ ಗೀರು ಭಯಾನಕವಾಗಿ ಸೂಕ್ಷ್ಮ. ಇದಕ್ಕಾಗಿಯೇ ಗುರುವು ಕೇವಲ ಶಿಕ್ಷಕನಲ್ಲ, ಗುರುವೇ ಜೀವ ಸಂಪರ್ಕ. ಆತನೇ ಈ ಮಾರ್ಗವನ್ನು ನಡೆದು ಹಿಂದಿರುಗಿದವನು. ಆತನೇ ನಿರ್ದಿಷ್ಟ ಮಂತ್ರವನ್ನು, ನಿಖರ ವಿಧಿಯನ್ನು, ಸಾಧಕನಿಗೆ ಅತ್ಯವಶ್ಯಕವಾದ ಮಾನಸಿಕ ಕವಚವನ್ನು ನೀಡುತ್ತಾನೆ. ನಿಜವಾದ ಗುರುವಿಲ್ಲದೆ ಈ ಮಾರ್ಗವನ್ನು ಪ್ರಯತ್ನಿಸುವುದು ಧೈರ್ಯವಲ್ಲ, ಅದು ಹುಚ್ಚುತನ. ಸಾಧಕನನ್ನು ಪಿಶಾಚಿ, ಭ್ರಾಂತಿ ಅಥವಾ ಪೀಡಿತ ಪ್ರೇತ ಸ್ವರೂಪದ ಅಸ್ತಿತ್ವದೊಳಗೆ ಎಳೆದುಕೊಳ್ಳುವ ಶಕ್ತಿವಲಯದೊಳಗೆ ಅಪ್ರಜ್ಞೆಯ ಜಿಗಿತ. ಈ ವಿಧಿಗಳು ರಾತ್ರಿ, ವಿಶೇಷವಾಗಿ ಗಾಢಾಂಧಕಾರದ ಹೊತ್ತಿನಲ್ಲಿ ನಡೆಯುತ್ತವೆ. ಅವು ಶ್ಮಶಾನದಲ್ಲಿ ನಡೆಯುತ್ತವೆ. ಶ್ಮಶಾನವೇ ಅಘೋರಿಯ ವಿಶ್ವವಿದ್ಯಾನಿಲಯ. ಇಲ್ಲಿ ಜೀವನದ ಪರಮಸತ್ಯವು ಸ್ಪಷ್ಟವಾಗಿ ಬಿಚ್ಚಿಕೊಳ್ಳುತ್ತದೆ. ಇಲ್ಲಿ ಅಹಂಕಾರ, ಸೌಂದರ್ಯ, ಐಶ್ವರ್ಯ, ಅಧಿಕಾರ ಆಲ್ ರೆಡ್ಯೂಸ್ಡ್ ಟು ಎ ಹ್ಯಾಂಡ್ಫುಲ್ ಆಫ್ ಆಶ್. ಇದು ಪರಮ ಅದ್ವೈತದ ಕ್ಷೇತ್ರ. ದಹನಕುಂಡಗಳ ಮಧ್ಯದಲ್ಲಿ, ಮರಣ ಮತ್ತು ಲಯದ ಶಕ್ತಿಗಳಿಂದ ಆವರಿಸಲ್ಪಟ್ಟ ಸ್ಥಳದಲ್ಲಿ ಸಾಧನೆ ಮಾಡುವುದರ ಮೂಲಕ ಸಾಧಕನು ಮಾನವನ ಅತ್ಯಂತ ಮೂಲಭೂತ ಭಯವನ್ನು ಎದುರಿಸುತ್ತಾನೆ ಮತ್ತು ಅದರ ಮೂಲದಲ್ಲಿ ಧ್ಯಾನಮಗ್ನನಾಗಿ ಅದನ್ನು ಮೀರಲು ಪ್ರಯತ್ನಿಸುತ್ತಾನೆ. ಈ ವಿಧಿಗಳಲ್ಲಿನ ತಪ್ಪುಗಳು ಸಾಮಾನ್ಯ ತಪ್ಪುಗಳಲ್ಲ. ಮಂತ್ರದ ಅಕ್ಷರದ ತಪ್ಪು ಉಚ್ಚಾರಣೆ, ಒಂದು ಕ್ಷಣದ ಭಯ, ಒಂದು ಚಂಚಲ ಸಂಶಯ, ಇವೆಲ್ಲವೂ ಕೂಡ
ದುರಂತದ ಪರಿಣಾಮಗಳನ್ನು ಉಂಟುಮಾಡಬಹುದು. ಆಹ್ವಾನಿಸಲ್ಪಟ್ಟ ಶಕ್ತಿ ಸರಿಯಾಗಿ ನಿಯಂತ್ರಿಸಲ್ಪಡದೆ ಹರಿದರೆ ಅದು ಸಾಧಕನ ಮೇಲೆಯೇ ತಿರುಗಿ ಬೀಳಬಹುದು. ರಕ್ಷಕನೇ ಸಂಹಾರಕನಾಗುತ್ತಾನೆ. ಪುರಾಣಗಳಲ್ಲಿ ತಮ್ಮ ನಿಯಂತ್ರಿಸಲು ಯತ್ನಿಸಿದ ಶಕ್ತಿಗಳಿಂದಲೇ ದಹಿಸಲ್ಪಟ್ಟ ಸಾಧಕರ ಎಚ್ಚರಿಕೆ ಕಥೆಗಳಿವೆ. ಈ ಅಪಾಯಪೂರ್ಣ ಯಾತ್ರೆಯ ಗುರಿಯು ಅತೀಂದ್ರಿಯ ಶಕ್ತಿಗಳಾದ ಸಿದ್ಧಿಗಳಲ್ಲ, ಅವು ಪಾರ್ಶ್ವಫಲಗಳಾಗಿರಬಹುದು. ಪರಮ ಗುರಿಯು ಭೈರವ ಸ್ವರೂಪವೇ, ಭಯ, ಬಂಧನ, ಬೇರ್ಪಟ್ಟ ಅಹಂಕಾರದ ಭ್ರಮೆಯಿಂದ ಸಂಪೂರ್ಣ ಮುಕ್ತವಾದ ಚೇತನ. ಅಹಂಕಾರದಿಂದ ಸಂಪೂರ್ಣ ಖಾಲಿಯಾಗುವುದರಿಂದಲೇ ಕಾಲಸ್ವಾಮಿಯ ಅನಂತ, ಭಯಾನಕ ಚೇತನವು ಒಳಹರಿಯಲು ಸಾಧ್ಯ. ಪರಮ ಭೀತಿಯನ್ನು ಎದುರಿಸುವ ಮೂಲಕವೇ ಅಘೋರಿಯು ಪರಮ ಮುಕ್ತಿಯನ್ನು ಹುಡುಕುತ್ತಾನೆ. ಆತನೇ ಪರಸ್ಪರ ವಿರೋಧದ ಸ್ವರೂಪ, ಪವಿತ್ರ ನಗರದ ಭಯಾನಕ ರಕ್ಷಕ, ಅಹಂಕಾರದ ಕೃಪಾರಹಿತ ಸಂಹಾರಕ, ಪುನರ್ಜನ್ಮ ಚಕ್ರದಿಂದ ಆತ್ಮಗಳನ್ನು ಮುಕ್ತಿಗೊಳಿಸುವ ದಯಾಮಯ ಮಾರ್ಗದರ್ಶಕ. ಆತನೇ ಮಾರ್ಗದ ಅಂತ್ಯ, ಆತನೇ ಮಾರ್ಗವೇ. ಮಧ್ಯರಾತ್ರಿಯ ಶ್ಮಶಾನದಲ್ಲಿ ನಿಂತಿರುವ ಮೌನಮೂರ್ತಿ, ವಾಸ್ತವಿಕತೆಯನ್ನು ಬಗ್ಗಿಸುವ ಕುಸುಮಾಲಾಪದ ಮಂತ್ರ, ಆತ್ಮಗಳು ಸಾಯಲು ಬಂದು ಶಾಶ್ವತತೆಯಲ್ಲಿ ಪುನರ್ಜನ್ಮ ಪಡೆಯುವ ನಗರವನ್ನು ಕಾಪಾಡುವ ನಿತ್ಯ ಸನ್ನಿಧಿ. ಶಿವನ ಉಗ್ರಸ್ವರೂಪದ ಯಾತ್ರೆ ಇಲ್ಲಿಯೇ ಅಂತ್ಯಗೊಳ್ಳುತ್ತದೆ. ಶಾಂತವಾದ ಬುದ್ಧಿಗಮನದಲ್ಲಿ ಅಲ್ಲ, ಆದರೆ ಕಾಲನಾಥನ ಪಾದಗಳಲ್ಲಿ, ಭಯವೇ ಪ್ರಣಾಮಗೈಯುವ ಆಘಾತಮುಗ್ಧ ಮೌನದಲ್ಲಿ.